ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಏನಾದರೂ ನಿಮ್ಮ ಸಂಗಾತಿಯನ್ನು ಸಂಭೋಗದ ಮೂಡ್ ಗೆ ತರಬೇಕು, ಆಕೆಗೆ ತೃಪ್ತಿ ಪಡಿಸಬೇಕು ಅಂತ ಅಂದುಕೊಂಡ್ರೆ ನೀವು ನಿಮ್ಮ ಸಂಭೋಗದಲ್ಲಿ ಖಂಡಿತವಾಗಿ ಟರ್ನ್ ಆನ್ ಬಟನ್ ಗಳನ್ನು ಸರಿಯಾಗಿ ಬಳಸಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸ್ತ್ರೀಯರು ಕೆಲವು ಬಾರಿ ಸಂಭೋಗದ ವಿಚಾರದಲ್ಲಿ ದೂರು ಕೇಳುವುದು ಸಹಜ. ಒಂದು ಹೆಜ್ಜೆ ಕೆಲವರು ಮುಂದೆ ಹೋಗಿ ತನ್ನ ಗಂಡನಿಗೆ ಸರಿಯಾಗಿ ಫೋರ್ ಪ್ಲೇ ಮಾಡೋಕೆ ಬರಲ್ಲ, ಸರಿಯಾಗಿ ಸ್ಟಿಮ್ಯುಲೇಟ್ ಮಾಡೋಕೆ ಬರಲ್ಲ ಅನ್ನೋದನ್ನು ನಾವು ಕೇಳಿರುತ್ತೇವೆ ಅಲ್ವಾ. ಸ್ನೇಹಿತರೆ, ಸಂಭೋಗದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಪರಸ್ಪರ ಸುಖ ಪಡೆಯುತ್ತಾಳೆ. ಹೀಗೆ ತೃಪ್ತಿ ಪಡೆಯಲು ಖಂಡಿತವಾಗಿ ನೀವು ನಿಮ್ಮ ಸಂಗಾತಿಯ ಹಲವಾರು ಟರ್ನ್ ಆನ್ ಬಟನ್ಗಳನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇದರಿಂದ ಸಂಭೋಗ ಬಹಳಷ್ಟು ಕುತೂಹಲಕಾರಿ ಹಾಗೂ ಖುಷಿಯನ್ನು ನೀಡುತ್ತದೆ. ಹಾಗಿದ್ರೆ ಏನಿದು ಟರ್ನ್ ಆನ್ ಬಟನ್ ಅಂತ ನೋಡೋದಾದ್ರೆ, ಇದು ಹೆಣ್ಣಿನ ದೇಹದಲ್ಲಿ ಲೈಂಗಿಕ ಆಸಕ್ತಿಯನ್ನು ಉದ್ರೇಕಿಸುವ ಬೇರೆ ಬೇರೆ ಸ್ಪಾಟ್ಗಳಾಗಿವೆ. ಇವುಗಳನ್ನು ನೀವು ಸರಿಯಾದ ಸಮಯಕ್ಕೆ ಒತ್ತಿದಾಗ ಕಡಿಮೆ ಸಮಯದಲ್ಲೂ ಹೆಣ್ಣು ಗಂಡು ಇಬ್ಬರು ಅತಿ ಹೆಚ್ಚು ಲೈಂಗಿಕ ಸುಖವನ್ನು ಪಡೆಯಬಹುದು. ಹಾಗಾಗಿ ಈ ವಿಷಯದ ಬಗ್ಗೆ ಸ್ತ್ರೀ ಪುರುಷರು ಇಬ್ಬರು ಇದರ ಬಗ್ಗೆ ತಿಳಿದಿರುವುದು ಉತ್ತಮ. ಅಂದ ಹಾಗೆ ಇದು ಆರೋಗ್ಯಕರ ಲೈಂಗಿಕ ಜೀವನಕ್ಕೆ ಬಹಳ ಸಹಕಾರಿಯಾಗಿದೆ. ಅವುಗಳಲ್ಲಿ ಡ್ರೆಸ್, ಹೌದು, ಸ್ತ್ರೀಯರು ಧರಿಸುವ ಬಟ್ಟೆಗಳಿಂದ ಬಹಳ ಬೇಗನೆ ಲೈಂಗಿಕ ಉದ್ರೇಕ ಆಗುತ್ತೆ. ಅದರಂತೆ ನಾನಾ ರೀತಿಯ ಮುದ್ದಾಟಗಳು ಕೂಡ ಸಂಭೋಗಕ್ಕೆ ಸಹಾಯಕವಾಗುತ್ತದೆ. ಇನ್ನು ಇಬ್ಬರು ಜೊತೆಗೆ ಕುಳಿತುಕೊಂಡು ಮಾತಾಡುವುದು ಕೂಡ ಲೈಂಗಿಕ ಉದ್ರೇಕ ಹೆಚ್ಚಾಗುವಂತೆ ಮಾಡುತ್ತದೆ. ಅಲ್ಲದೆ ಇದು ಹೆಣ್ಣಿಗೆ ನೀವು ಸಿಗ್ನಲ್ ಕೊಟ್ಟ ಹಾಗೆ. ಸ್ನೇಹಿತರೆ, ನೀವು ಆಕೆಯ ಜೊತೆ ಲೈಂಗಿಕ ಸಂಪರ್ಕ ಹೊಂದೋಕೆ ಬಯಸ್ತಾ ಇದ್ದೀರಾ ಅನ್ನೋದನ್ನ ಇದು ಸೂಚಿಸುತ್ತೆ. ಇದರಿಂದ ಸಂಗಾತಿಯು ಲೈಂಗಿಕ ಉದ್ರೇಕಕ್ಕೆ ಒಳಗಾಗಿ ನಿಮ್ಮೊಂದಿಗೆ ಸಹಕರಿಸೋಕೆ ಆರಂಭಿಸುತ್ತಾಳೆ. ಇನ್ನು ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಆಗಿ ಮಾತಾಡೋದು, ತಮಾಷೆ ಮಾತುಗಳನ್ನು ಆಡೋದು ಕೂಡ ಲೈಂಗಿಕ ಆಸಕ್ತಿ ಹೆಚ್ಚಿಸಬಹುದು. ಆದರೆ ಹೆಚ್ಚಿನವರಿಗೆ ಇದರ ಬಗ್ಗೆ ಅರಿವೇ ಇರುವುದಿಲ್ಲ. ಇದರಿಂದ ಸಿಗುವ ಪ್ರಯೋಜನಗಳು ಅಷ್ಟಿಷ್ಟಲ್ಲ. ಯಾಕೆಂದರೆ ನೇರವಾಗಿ ಸಂಭೋಗದಲ್ಲಿ ತೊಡಗಿಸಿಕೊಂಡಾಗ ಗಂಡಸರು ಸಂಗಾತಿ ಟರ್ನ್ ಆನ್ ಆಗುವುದಕ್ಕಿಂತ ಮೊದಲೇ ಕೆಲಸ ಮುಗಿಸಿಬಿಟ್ಟಿರುತ್ತಾರೆ. ಇದರಿಂದ ಹೆಣ್ಣು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾಳೆ. ಅಲ್ಲದೆ ನೀವು ಮಾಡುವ ಈ ಕಾರ್ಯ ಆಕೆಗೆ ಒಂದು ಹೊರೆಯಾಗಿ ಪರಿಣಮಿಸಬಹುದು. ಈ ಕಾರಣದಿಂದ ಹೆಂಗಸರು ಲೈಂಗಿಕ ಅತೃಪ್ತಿಯಿಂದಲೇ ಇರಬೇಕಾಗುತ್ತೆ. ಅಲ್ಲದೆ ಲೈಂಗಿಕ ತೃಪ್ತಿಗಾಗಿ ಅಡ್ಡದಾರಿ ಹಿಡಿಯಬಹುದು. ಹೀಗಾಗಿ ಲೈಂಗಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಾಗ ಮೊದಲು ನಿಮ್ಮ ಸಂಗಾತಿಯೊಂದಿಗೆ ಆಕೆಯ ಇಷ್ಟಗಳ ಬಗ್ಗೆ ತಿಳಿದುಕೊಳ್ಳಿ. ಸರಿಯಾದ ಕ್ರಮದಲ್ಲಿ ಸಂಭೋಗ ಮಾಡುವುದರಿಂದ ನೀವು ನಿಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಅನಗತ್ಯ ಮಾತ್ರೆಗಳನ್ನು ಸೇವಿಸಬೇಡಿ. ಸ್ಟೇಗಳನ್ನು ಬಳಸುವ ಬದಲಾಗಿ ನಿಮ್ಮ ಸಂಗಾತಿಯ ಈ ಟರ್ನ್ ಆನ್ ಬಟನ್ಗಳನ್ನು ಸರಿಯಾದ ಸಮಯಕ್ಕೆ ಆಕ್ಟಿವೇಟ್ ಮಾಡುವುದರಿಂದ ದಂಪತಿಗಳು ಸಂಪೂರ್ಣ ಲೈಂಗಿಕ ಸುಖ ಪಡೆಯಬಹುದು. ಸ್ನೇಹಿತರೆ, ಮುಖ್ಯವಾಗಿ ಲೈಂಗಿಕ ಜೀವನದಲ್ಲಿ ಶುಚಿತ್ವದ ಕಡೆಗೆ ಗಮನ ಕೊಡಬೇಕು. ಹಾಗಾಗಿ ಸಂಭೋಗಕ್ಕೂ ಮುನ್ನ ಸಾಬೂನುಗಳನ್ನು ಅಥವಾ ಬಾಡಿ ವಾಶ್ಗಳನ್ನು ಉಪಯೋಗಿಸಿ. ಇದರಿಂದ ನಿಮ್ಮ ಸಂಗಾತಿಗೆ ಫ್ರೆಶ್ ಫೀಲ್ ಸಿಗುತ್ತೆ. ಇದು ನಿಮ್ಮ ಸಂಗಾತಿಯ ಲೈಂಗಿಕ ಉದ್ರೇಕವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಆದ್ದರಿಂದ ನಿಮ್ಮ ದೇಹವನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಅದರಂತೆ ಸಂಭೋಗ ಮಾಡುವಾಗ ನೀವು ಆದಷ್ಟು ತಾಳ್ಮೆಯಿಂದ ಇರಿ. ಸಂಭೋಗದ ವೇಳೆ ಅತಿಯಾದ ಕೋಪ ಬೇಡ. ಸಮಯ ಸಿಕ್ಕಾಗ ರೊಮ್ಯಾಂಟಿಕ್ ಟೂರ್ಗಳನ್ನು ಪ್ಲಾನ್ ಮಾಡಿ. ಉತ್ತಮ ಸ್ಥಳಗಳಿಗೆ ಭೇಟಿ ನೀಡಿ. ಇದು ನಿಮ್ಮ ಜೀವನವನ್ನು ಸಂತೋಷವಾಗಿಡಬಲ್ಲದು. ಸ್ನೇಹಿತರೆ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.